ಹಾಯ್ ಫ್ರೆಂಡ್ಸ್, ನಾವಿವತ್ತು ಬಂದಿದ್ದೀವಿ ತುಮಕೂರು ಡಿಸ್ಟಿಕಲ್ಲಿರೋ ಶಿವಗಂಗೆ ಬೆಟ್ಟಕ್ಕೆ. ನೋಡ್ಬೋದು ತುಂಬ ಸ್ಟೆಪ್ಸ್ ಇದೆ. ಹತ್ತುತ್ತಾ ಇದ್ದೀವಿ ಮೇಲೆ ಅಂತರ್ಗಂಗೆ ನೋಡೋಕ್ಕೆ ಅಂತ. ಫುಲ್ ಬೆಟ್ಟ ಹತ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಅಂತರ್ಗಂಗೆ ನೋಡೋದಕ್ಕೆ ಅಂತ ಹೊರಟ್ವಿ. ಎಷ್ಟೇ ಟ್ರೈ ಮಾಡಿದ್ರು ಫ್ರೆಂಡ್ಸ್, ನೀರೇ ಸಿಗಲಿಲ್ಲ. ತುಂಬ ಬೇಜಾರಾಯಿತು. ಅಲ್ಲಿ ಒಬ್ಬರು ಆಂಟಿ ಎಲ್ಲ ಯಾರೇ ಸಿಕ್ಕಿಲ್ಲ, ಅವರೆಲ್ಲ ನಾನೇ ಕೊಡ್ತೀನಿ ಅಂತೇಳಿ ತಗೊಂಡು ಕೊಡ್ತಾಯಿದ್ರು. ಅದನ್ನೇ ಪುಣ್ಯತೀರ್ಥ ಅಲ್ವಾ, ಅದನ್ನೇ ಕೊಟ್ಬಿಟ್ಟು ಒಂದ್ಸತಿ ಸಮಾಧಾನ ಮಾಡ್ಕೊಂಡ್ಬಿಟ್ಟು ಹಂಗೆ ಹಾಕಿ ಆಂಟಿ ನಾವು ಗೊತ್ತಲ್ಲ ಹೆಣ್ಮಕ್ಳು, ಎಲ್ಲಾದರೂ ಅಂಗಡಿಗಳು ಸಿಕ್ಕಿದ್ರೆ ಮುಗೀತು, ಎಲ್ಲಾದರೂ ಮರ್ತ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಡ್ತೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಬೇಕಾಯ್ತೆಲ್ಲ ಶಾಪಿಂಗ್ ಮಾಡ್ಕೊಂಡ್ಬಿಟ್ರು ಒಂದು ರೌಂಡು. ಆಮೇಲೆ ಮುಂದೆ ಇನ್ನೂ ತುಂಬ ಮೇಲಿತ್ತು ಬೆಟ್ಟ, ಹತ್ತೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಹತ್ತಿದ್ವಿ ಸಾಕಾಯಿತು. ಮುಂದೆ ಹೋಗ್ತಾ ಹೋಗ್ತಾ ರೋಡೇ ಇರಲಿಲ್ಲ, ಫುಲ್ಲೆಲ್ಲ ಬಂಡೆ ಆ ಥರ ಕಡ್ಡಿ ಬರೀ ಗಿಡ ಕಡ್ಡಿ ಅದೇ ಬೆಳ್ಕೊಂಡಿತ್ತು. ಮೇಲಂತೂ ಸ್ವಲ್ಪ ಅರ್ಧ ದೂರ ಹತ್ತದ ಮೇಲಂತೂ ವ್ಯೂಸ್ ಅಂತೂ ಮಸ್ತಿತ್ತು ನೋಡೋಕ್ಕೆ. ತುಂಬ ಖುಷಿ ಆಯಿತು ಅಲ್ಲಿಂದ ವ್ಯೂಸ್ ನೋಡಿ. ಇಲ್ಲೇ ಈ ಥರ ಇದೆ, ಇನ್ನೂ ಮೇಲೆ ಹತ್ತಿದ್ರೆ ಯಾವ ಥರ ಇರ್ಬೋದು ಅಂತೇಳ್ಬಿಟ್ಟು ಮತ್ತೆ ಇನ್ನೂ ಮೇಲೆ ಹತ್ತಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಮಾಡ್ತಿದ್ದೀನಿ ಈ ಕಡೆ ಸ್ವಲ್ಪ ಮರ್ಯಾದೆ ಕೊಡಿ, ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕಾದ್ರೂ ಈ ಥರ ಬೆಟ್ಟ ಎಲ್ಲ ಇದೆ ಅಂದರೆ ಕೋತಿಗಳಂತೂ ಸಾಮಾನ್ಯವಾಗಿ ಇದ್ದೇ ಇರ್ತವೆ. ಎಲ್ಲಿ ನೋಡಿರೂ ತುಂಬ ಕೋತಿಗಳೇ ಇದ್ವಲ್ಲಂತೂ. ಎಲ್ಲಿ ನೋಡಿದ್ರೂ ಅವೇ ಕಾಣಿಸ್ತಾ ಇದ್ವು ಮಾತ್ರ. ಒಂದೊಂದು ಆ್ಯಂಗಲಲ್ಲಿ ಕೂತಿದ್ವು ಮಾತ್ರ. ಮರದ ಮೇಲೆ ನೇತಾಡೋದು, ಜಂಪ್ ಮಾಡೋದು, ಎಷ್ಟೆಷ್ಟು ಥರ ಸ್ಟಂಟ್ ಮಾಡ್ತಿದ್ವು ಗೊತ್ತಾ. ನಾವಂತೂ ಎಲ್ಲ ಥರ ನೋಡಿಬಿಟ್ಟು ಮಜಾ ಮಾಡ್ಕೊಂಬಂದ್ವಿ. ಅಲ್ಲಿ ನೋಡಿ ಅದು ಅಷ್ಟು ಹತ್ತದ್ಮೇಲೆ ಸುಸ್ತಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಒಂದು ರೌಂಡು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಯಾವ ಥರ ಪೋಸ್ಟ್ ಕೊಡ್ತೀರಿ ಅಂತ ನೀವೇ ನೋಡಿ. ಅಲ್ಲಿ ಒಂದು ಕೋತಿಗಳು ನೋಡಿ ಯಾವ ಥರ ಅಲ್ಲಿ ಹುಲ್ಲಿದೆಯಲ್ಲ, ಹುಲ್ಲನ್ನ ಎಲ್ಲ ಸೀಳ್ಕೊಂಡ್ಬಿಟ್ಟು ಅದರಲ್ಲಿ ಬರೋ ರಸನ ಕುಡಿತಾ ಇದ್ವು. ನನಗೂ ಆಶ್ಚರ್ಯ ಆಯಿತು ನೋಡಿಬಿಟ್ಟು, ಯಾವ ಥರ ಅವು ಕಿತ್ಬಿಟ್ಟು ಹೆಂಗೆ ರಸ ಕುಡಿತವೆ ಅಂತ. ತುಂಬ ಹೊತ್ತು ನೋಡಿಬಿಟ್ಟು ಹಂಗೆ ನೋಡೋಣ ಅಂದ್ಕೊಂಡು ವೀಡಿಯೋ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟ್ವಿ ಮುಂದಕ್ಕೆ.